ಈಗ ನಾನು ವಾರ್ಡ್ ವೈಸ್ ಹೋದಾಗ ವಾರ್ಡ್ನಲ್ಲಿ ಬರ್ತಾ ಇರುವಂತಹ ರಿಯಾಕ್ಷನ್ ಏನಿದೆ, ಆಮೇಲೆ ಎಷ್ಟೋ ಮೀಡಿಯಾದವರು ನೀವು ಎಲ್ಲ ಮಾರ್ಕೆಟ್ನಲ್ಲಿ, ಸಿಟಿನಲ್ಲಿ, ಹಳ್ಳಿನಲ್ಲಿ ಹೋಗಿ ನೀವು ಕೂಡ ಪೀಪಲ್ಸ್ ಒಪಿನಿಯನ್ ಕಲೆಕ್ಟ್ ಮಾಡ್ತಿರಲ್ಲ, ಅದನ್ನೆಲ್ಲ ನೋಡಿದಾಗ ನಮಗೂ ಕೂಡ ಜನರ ಸಮಸ್ಯೆಗಳು ಏನಿದೆ, ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದನ್ನು ಇನ್ನೂ ದೃಢ ಆಗ್ತಾಯಿದೆ. ಕಾಲೇಜಿಂದ ಕೇಳ್ತಾಯಿದ್ರು, ನಮ್ಮ ಲಿಸ್ಟ್ನಲ್ಲೂ ಇತ್ತು. ಬಟ್ ನೀವು ಟಿ ವಿ ಮಾಧ್ಯಮದಲ್ಲಿ ಹಾಕಿದಾಗ ಹೌದು ಇಷ್ಟೊಂದು ಜನ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ, ಆದ್ಯತೆ ಮೇಲೆ ನಾವು ದಕ್ಷಿಣದಲ್ಲಿ ಒಂದು ಹೈಯರ್ ಎಜುಕೇಷನ್ಗೆ ಡಿಗ್ರಿ ಕಾಲೇಜ್ ತರಬೇಕು ಅನ್ನೋದು, ಅಥವಾ ಇಲ್ಲಿ ಆಗಲೇ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ, ಇನ್ನು 24/7 ಎಮರ್ಜೆನ್ಸಿ ಹಾಸ್ಪಿಟಲ್ ಸೆಂಟರ್ ಮಾಡಬೇಕು ಅನ್ನೋದು, ಆಮೇಲೆ ಇನ್ನೂ ಮುಂದುವರಿದ ಮನೆಗಳ ಬೇಡಿಕೆ ಇದೆ. ಇಡೀ ದಾವಣಗೆರೆಯಲ್ಲಿ, ಕರ್ನಾಟಕದಲ್ಲಿ ಎಲ್ಲಿ ನೋಡಿದರೂ ಮನೆಗಳ ಬೇಡಿಕೆ ಇದೆ. ಸೊ ಅದು ಕೂಡ ಆದ್ಯತೆ ಮೇಲೆ ಮಾಡೋಣ ಅಂತ. ಪ್ರಧಾನಮಂತ್ರಿಗಳು ಬಂದಿಲ್ಲ, ಮಾಜಿ CM ಹೋದರೆ ಬೊಮ್ಮಾಯಿ ಸಾಹೇಬರು ಬಂದಿದ್ದಾರೆ, ಯಡಿಯೂರಪ್ಪ ಸಾಹೇಬರು ಬಂದಿದ್ದಾರೆ, ಆಮೇಲೆ ಸದಾನಂದ ಗೌಡರು ಕೂಡ ಬಂದಿದ್ದಾರೆ ಅನಿಸುತ್ತೆ. ಸೊ ಅವರ ಸಚಿವ ಸಂಪುಟದವರು ಮಾಜಿ ಮಂತ್ರಿಗಳು ಕೂಡ ಸುಮಾರು ಜನ ಬಂದಿಲ್ಲಿ, ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಹೌದಾ, ಎಲ್ಲ CMಗಳು, ಮಾಜಿ CMಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಅದು ಅವ್ರು ಹೇಳೋದ್ರಲ್ಲಿ ಏನೂ ಉರಲಿಲ್ಲ ಅಂತ ನನಗನ್ಸುತ್ತೆ. ಸಾರ್ಟ್ ಔಟ್ ಆಗಿದೆ, ಸಾಕಷ್ಟು ಮಟ್ಟಿಗೆ ಅದು ಸಾರ್ಟ್ ಔಟ್ ಆಗಿದೆ. ಯಾಕಂದರೆ ಅವರು ಕೂಡ ಬಹಿರಂಗವಾಗಿ ಬಂದು ಸಮರ್ಥಪರವಾಗಿ ಸಪೋರ್ಟ್ ಹೇಳಿದ್ದಾರೆ. ಜೊತೆಗೆ ಅವರ ಟೀಮ್ನವರು ಕೂಡ ಇವತ್ತು ನಾವೇನು ವಾರ್ಡ್ ವೈಸ್ ಪ್ರಚಾರ ಮಾಡ್ತಾಯಿದ್ದೀವಿ, ನಮ್ಮ ಟೀಮ್ ಜೊತೆಗೆ ಪ್ರಚಾರ ಅವರು ಕೂಡ ಮಾಡ್ತಾಯಿದ್ದಾರೆ. ಸಾಕಷ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಹೆಸರು ಕೂಡ ವಾಪಸ್ ತಗೊಂಡಿದ್ದಾರೆ. ಇದು ಎಲ್ಲರಿಗೂ ಇನ್ನು ದಿನೇ ದಿನೇ ಕುತೂಹಲ ಜಾಸ್ತಿ ಆಗ್ತಾಯಿದೆ. ಸದ್ಯಕ್ಕಿಂತೂ ಎಲ್ಲರ ಎಕ್ಸ್ಪೆಕ್ಟೇಷನ್ ಅದೇ ಇದೆ. ನಾನು ಹೇಳೋದಕ್ಕಿಂತ ಜನ ಅದನ್ನು ಹೇಳ್ತಾ ಇದ್ದಾರೆ. ಅಪ್ಪಾಜಿಯವರ ಏನು ಲೀಡ್ ಇತ್ತು ಅದಕ್ಕೂ ಜಾಸ್ತಿ ತೊಗೊಳ್ತಾರೆ ಅನ್ನೋದು, 50,000 70,000 ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ರಿಸಲ್ಟ್ May 4th ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಮ್ಮ ಜನತೆ ಯಾವ ರೀತಿ ಸಮರ್ಥಿಸಿದ್ದಾರೆ ಸಮರ್ಥಿಗೆ ಅಂತ. ಅದು ಒಂದು ನೆಕ್ಸ್ಟ್ ಮೀಟಿಂಗಿಗೆ ಟೈಮ್ ಆಯಿತು. ಅದೊಂದೇ ಕಾರಣದಿಂದ ಪ್ರೆಸ್ನವ್ರಿಗೂ ಕೂಡ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲದ್ರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕ ಸರ್ಕಾರದ ಬಗ್ಗೆ ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ರಿಗೂ ಕೂಡ ವಿಶ್ವಾಸ ಇದೆ.